ಗೌಡನಬಾವಿ ಶ್ರೀ ಕಟ್ಟೆ ಬಸವಯ್ಯಲಿಂಗೇಶ್ವರ ಹಾಗೂ ನಾಗಪ್ಪ ತಾತನ 33ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಮುಸ್ಕಿ ತಾಲೂಕಿನ ಸುಕ್ಷೇತ್ರ ಗೌಡನಬಾವಿಯಲ್ಲಿ ಇದೇ ಫೆಬ್ರವರಿ 17ರಿಂದ 27ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಶ್ರೀಮಠದ ಕೇಂದ್ರ ಬಿಂದು ಅಮರೇಶ್ ತಾತನವರ ನೇತೃತ್ವದಲ್ಲಿ ಕಾರ್ಯಕ್ರಮ ಪ್ರಾರಂಭ. ಮಹಾಶಿವರಾತ್ರಿ ಜಾಗರಣೆ ಮೂಲಕ ಶ್ರೀ ಬಸವಲಿಂಗೇಶ್ವರ ಮೂರ್ತಿಗೆ ಹಾಗೂ ನಾಗಪ್ಪ ತಾತನವರ ಕರ್ತೃಗದ್ದುಗೆ ಮಹಾರುದ್ರಾಭಿಷೇಕ ಮೂಲಕ ಜಾತ್ರಾ ಕಾರ್ಯಕ್ರಮ ಚಾಲನೆ ನೀಡಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಗಳ ಜಾತ್ರಾ ಮಹೋತ್ಸವ ವೈಭವದಿಂದ ನೆರವೇರಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ 101 ಮದುವೆಗಳನ್ನು ಮಾಡಲಾಗುವುದು. ದಂಪತಿಗಳಿಂದ ಸಸಿ ನಡೆಯುವ ಕಾರ್ಯಕ್ರಮ. ಸಾಯಂಕಾಲ ಧರ್ಮಸಭೆ, ನಾಡಿನ ಶರಣರು, ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವರು. 27ರಂದು ಸಾಯಂಕಾಲ ಉಚ್ಚೆಯ ಕಾರ್ಯಕ್ರಮ ವತಿ ವೈಭವದಿಂದ ನೆರವೇರಿಸಲಾಗುವುದು. ಹಾಗೂ ಶ್ರೀ ಗುರು ಗುಡುಗುಂಟ ಅಮರೇಶ್ವರ ಪುರಾಣ ಮುಕ್ತಾಯ ಶ್ರೀ ಶಿವಾಚಾರ್ಯ ದೇವರು ಗಿಣಿವಾರ ತಂಡದೊಂದಿಗೆ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಸಚಿವರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸುವರು. ಈ ಒಂದು ಕಾರ್ಯಕ್ರಮಕ್ಕೆ ತನುಮನಧನದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಶ್ರೀಮಠದ ಭಕ್ತರಾದ ಶರಣಪ್ಪ ಜಾಲಿಹಾಳ, ಗೌಡನಬಾವಿ ಕ್ಯಾಂಪ್ ಪ್ರಜಾಪವರ್ ವಾಹಿನಿಯಲ್ಲಿ ತಿಳಿಸಿದ್ದಾರೆ. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಪವರ್ ಟಿವಿ ವಾಹಿನಿ, ಮಸ್ಕೆ.